Good evening, friends. In the morning class, we discussed Satish met an accident and he was suffering from certain problems. So far, we have come to know that he used to feel very uneasy and infections, and especially there was a problem with his ear. ಅಂದರೆ ಮುಂಜಾನೆ ಕ್ಲಾಸ್ನಲ್ಲಿ ನಾವು ನೋಡಿದ್ದೀವಿ ಏನು ಅವನು ಯಾವಾಗ ಆ ಬ್ರಿಡ್ಜ್ ಮೇಲಿಂದ ರಿಕಿಟಿ ಬ್ರಿಡ್ಜ್ ಅಂದರೆ ವೀಕ್ ಬ್ರಿಡ್ಜ್ ಏನಾಯ್ತು ಅಷ್ಟು ಸ್ಟ್ರಾಂಗ್ ಇದ್ದಿರಲಿಲ್ಲ, ಮೇಲಿಂದ ಕೆಳಗೆ ಬಿದ್ದ. ಅವಾಗ ಅವನಿಗೆ ಒಂದು ದೇಹದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳು, ಅವನ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಆಮೇಲೆ ಅದಕ್ಕೆ ಆಪ್ರೇಷನ್ ಮಾಡಿದರು. ಆಪ್ರೇಷನ್ ಮಾಡಿದ ನಂತರ ಏನಾಯಿತು ಅಂತಂತಂದರೆ ಅದರ ಪರಿಣಾಮ ಅವನ ಕಿವಿ ಮೇಲೆ ಆಯಿತು. ಸೊ ಹೀಗಾಗಿ ಅವನಿಗೆ ಕೇಳಿಸೋದು ಏನಾಯಿತು ಅಂತಂತಂದ್ರೆ ಕಡಿಮೆ ಆಯಿತು ಅಂತ ಲೇಖಕ ಅಂದರೆ ಕತೆ ಹೇಳ್ತಾರೆ. ಪ್ಯಾರಾಗ್ರಾಫ್ ನಂಬರ್ 12. A slow tear trickled down his cheek after Surinder left. So earlier we have seen that his friend Surinder had come. Surinder, his friend, had come, and now when he left, ಯಾವಾಗ ಹೋದ ಮಾತಾಡಿದ ನಂತರ ಸ್ಕೂಲ್ಗೆ ಬರ್ತೀಯೇನು, ನಾಳೆ ಬರ್ತೀಯೇನು, ವೆದರ್ ಯು ಕಮ್ ಟು ಸ್ಕೂಲ್ ಟುಮಾರೋ ಅಂತ ಕೇಳಿದಾಗೆ, ಸೊ ಸೇಯಿಂಗ್ ಲೈಕ್ ದಿಸ್ ಆರ್ ವೆನ್ ಸುರೇಂದರ್ ಲೆಫ್ಟ್, ಸತೀಶ್ ಫೆಲ್ಟ್ ವೆರಿ ಬ್ಯಾಡ್. ಸತೀಶನಿಗೆ ತುಂಬ ಕೆಟ್ಟ ಅನಿಸ್ತು. ಅದಕ್ಕೆ ಒಂದು ಪದ ಏನು ಬರ್ತಾರೆ, ಎ ಟಿಯರ್ ಟ್ರಿಕಲ್ ಡೌನ್, ಅವನ ಕಣ್ಣಲ್ಲಿ ನೀರು ಬಂತು ಅಂತ ಹೇಳ್ತಾರೆ. ಎ ಟಿಯರ್ ಅಂತಂತಂದ್ರೆ ಕಣ್ಣೀರು ಬಂತು, ಟ್ರಿಕಲ್ ಡೌನ್ ಅಂತಂದ್ರೆ ಉರುಳು, ಕಣ್ಣಿನಿಂದ ಇಲ್ಲಿ ಉರುಳು ಅನ್ನೋದಕ್ಕೆ ನೀರು ಉರಿತು ಅಂತ ಅನ್ನೋ ಸಂದರ್ಭದಲ್ಲಿ. He felt as if some huge weight was pressing upon his head, making everything seem far away and silent. So because of that accident, in fact he was feeling very nervous, helpless, and the little boy didn't know what to do. ಏನು ಮಾಡೋದು ಪಾಪ ಅವನಿಗೆ ಗೊತ್ತಾಗ್ತಿರಲಿಲ್ಲ. ಅದಕ್ಕೆ ಆಸ್ ಇಫ್ ಸಮ್ ಹ್ಯೂಜ್ ವೇಟ್ ವಾಸ್ ಪ್ರೆಸ್ಸಿಂಗ್ ಅಪಾನ್, ಅವ್ನಿಗೆ ಹೀಗೆ ಅನಿಸ್ತಿತ್ತಲ್ಲ, ಹ್ಯೂಜ್ ವೇಟ್ ವಾಸ್ ಪ್ರೆಸ್ಸಿಂಗ್ ಅಪಾನ್ ಹೀಸ್ ಹೆಡ್, ಅಂದ್ರೆ ತಲೆ ಮೇಲೆ ಇರುವ ಜೋರಾಗಿರ್ತಕ್ಕಂಥ ಪ್ರೆಷರ್, ಒತ್ತಡ ಬಂದಂತೆ ಅವನಿಗೆ ಅನಿಸ್ತಿತ್ತು. ಆ್ಯಂಡ್ ಎವ್ರಿಥಿಂಗ್ ಸೀಮ್ ಫಾರ್ ಅವೇ ಆ್ಯಂಡ್ ಸೈಲೆಂಟ್, ಎಲ್ಲ ಅವನಿಗೆ ದೂರ ಅನಿಸ್ತಿತ್ತು. ಆ್ಯಂಡ್ ಎವ್ರಿಥಿಂಗ್ ರಿಮೇನ್ ಸೈಲೆಂಟ್. ಯಾಕೆ ಸೈಲೆಂಟ್? ಕಿವಿನೇ ಕೇಳಿಸಂಗಿಲ್ಲಲ್ಲ. ದ ಪ್ರಾಬ್ಲಮ್, ದ ಸಿವಿಯರ್ ಪ್ರಾಬ್ಲಮ್ ಹ್ಯಾಡ್ ಹ್ಯಾಪನ್ಡ್ ವಿತ್ ಹೀಸ್ ಹಿಯರಿಂಗ್ ಕೆಪಾಸಿಟಿ. ಸೊ ಎವ್ರಿಥಿಂಗ್ ರಿಮೇನ್ ವೆರಿ ಸೈಲೆನ್ಸ್. ಅವನಿಗೆ ಏನಾಯಿತು ಅಂತಂತಂದ್ರೆ ಎಲ್ಲ ಶಾಂತ ಅನಿಸ್ತಿತ್ತು ಅವನಿಗೆ, ಸೈಲೆಂಟ್. ಸೊ ಹಿ ಫೆಲ್ಟ್ ಹೆಲ್ಪ್ಲೆಸ್ ಆ್ಯಂಡ್ ಅಪ್ಸೆಟ್. ಅವ್ನಿಗೆ ಹೆಂಗೆ ಅನಿಸ್ತು? ಈ ಫೆಲ್ಟ್ ಹೆಲ್ಪ್ಲೆಸ್, ಏನು ಮಾಡ್ಲಿಕ್ಕೆ ಸಾಧ್ಯತೆ, ನಿಸ್ಸಹಾಯಕ ಪರಿಸ್ಥಿತಿ, ಹೆಲ್ಪ್ಲೆಸ್, ಅಪ್ಸೆಟ್, ಮೆಂಟಲಿ ಆಲ್ಸೋ ಹಿ ವಾಸ್ ನಾಟ್ ಫೀಲಿಂಗ್ ಗುಡ್. ಸಾಮಾನ್ಯವಾಗಿ ಮಾನಸಿಕವಾಗಿಯೂ ಕೂಡ ಅಷ್ಟು ತನಗೆ ಏನಿರಲಿಲ್ಲ ಅಂತಂತಂದರೆ ಶಕ್ತಿ ಇರಲಿಲ್ಲ. ಹಿ ವಾಸ್ ಅಪ್ಸೆಟ್ ಆ್ಯಂಡ್ ಹಿ ವಾಸ್ ಫೀಲಿಂಗ್ ವೆರಿ ಹೆಲ್ಪ್ಲೆಸ್ at being confined to bed as he was. So he was in bed. ಏನು ಅಂದ್ರೆ ಹಾಸಿಗೆಯಲ್ಲೇ ಇರೋದು. He was confined in bed, just like you remember grandmother. ಸೊ ಇಲ್ಲಿಯೂ ಕೂಡ ಏನಾಯಿತು ಅಂತಂತಂದ್ರೆ ಅದೇ ಕನ್ಫೈನ್ಡ್ ಅಂತಂತಂದ್ರೆ ಅದೇ ಒಂದು ಏರಿಯಾದಲ್ಲಿ ಹಾಸಿಗೆಯಲ್ಲೇ ಮಲ್ಕೊಳ್ಳೋದು, ಹೇಳುವಂಗಿಲ್ಲ, ನಾಟ್ ಗೋಯಿಂಗ್ ಔಟ್ಸೈಡ್, ಪ್ಲೇಯಿಂಗ್ ಆರ್ ಶೌಟಿಂಗ್ ಆರ್ ಅರ್ಲಿಯರ್ ವಾಟ್ pranks he used to do, that was totally stopped. ಏನು ಒಂದು ಕಿಟಲೆಯನ್ನು ದಂಗೆಯನ್ನು ಮಾಡ್ತಿದ್ದ ಅದೆಲ್ಲ ಇವಾಗ ನಿಂತು ಹೋಗಿದೆ. ಬಿಕಾಸ್ ಫಿಸಿಕಲಿ ಹಿ ಹ್ಯಾಸ್ ಬಿಕಮ್ ವೆರಿ ವೀಕ್ ಆ್ಯಂಡ್ ಲೆಗ್ಸ್ ಆರ್ ದೇರ್ ಬಟ್ ದೇ ಆರ್ ವೀಕ್, ದೇ ಆರ್ ನಾಟ್ ಹ್ಯಾವಿಂಗ್ ಇನಫ್ ಸ್ಟ್ರೆಂತ್ ಟು ಮೂವ್. ಸೊ ಅದಕ್ಕೆ ದ ಬಾಯ್ ಫೆಲ್ಟ್ ಹೆಲ್ಪ್ಲೆಸ್ ಕಂಡೀಷನ್ ಆ್ಯಂಡ್ ಹಿ ವಾಸ್ ವೆರಿ ಅಪ್ಸೆಟ್ ಆ್ಯಂಡ್ ಹಿ ರಿಮೇನ್ಡ್ ಇನ್ ಬೆಡ್ ಫಾರ್ ನಂಬರ್ ಆಫ್ ಡೇಸ್. ಅನೇಕ ದಿನಗಳವರೆಗೆ ಅವನು ಆ ಹಾಸಿಗೆಯಲ್ಲಿ ಇರೋದರಿಂದ ಅವನಿಗೆ ಇದೆಲ್ಲ ಆಯಿತು. ದ ಸೈಲೆನ್ಸ್ ವಾಸ್ ದ ವರ್ಸ್ಟ್. ಲೇಖಕ ಅಥವಾ ಈ ಕಥೆ ಹೇಳ್ತದೆ, ದ ಸೈಲೆನ್ಸ್ ಏನಿದೆ, ಅವನು ಏನಾಗಿತ್ತು ಅಂತಂದ್ರೆ ಒಟ್ಟೆ ರೆಸ್ಪಾನ್ಸ್ ಇಲ್ಲ. ಅವು ಯಾವ ರೀತಿಯಿಂದ ಏನು ರೆಸ್ಪಾನ್ಸ್ ಕೊಡಬೇಕಂತಂತಂದ್ರೆ ಆ ಕಡೆಯಿಂದ ಶಬ್ದ ಬರಬೇಕು, ಆಮೇಲೆ ನಾವು ರೆಸ್ಪಾನ್ಸ್ ಕೊಡಬೇಕು. ಹಿಯರ್ ಹಿ ಕುಡ್ ನಾಟ್ ಲಿಸನ್, ಹಿ ಕುಡ್ ನಾಟ್ ಹಿಯರ್ ವೆಲ್. He had almost become a deaf boy. So
ವಾಟ್ ಹ್ಯಾಪನ್ ಸೈಲೆನ್ಸ್ ವಾಸ್ ದ ವರ್ಸ್ಟ್ ಅಂತಂತಂದ್ರೆ ತುಂಬ ಕೆಟ್ಟದ್ದು. ಬ್ಯಾಡ್, ವರ್ಸ್, ದ ವರ್ಸ್ಟ್, ತುಂಬ ಕೆಟ್ಟದ್ದಾಯಿತು ಒಂದು ಸೈಲೆನ್ಸ್. ಎವ್ರಿಥಿಂಗ್ ಸೀಮ್ಡ್ ಲೈಕ್ ಸೀನ್ಸ್ ಫ್ರಮ್ ಸಮ್ ಪ್ಯಾಂಟಮೈಮ್ ಶೋ. ಪ್ಯಾಂಟಮೈಮ್ ಶೋ ಅಂತಂತಂದರೆ PANTOMIME. ಪ್ಯಾಂಟಮೈಮ್ ಶೋ ಅಂತಂತಂದ್ರೆ ಇಟ್ ಈಸ್ ಎ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್. ಇದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಫಾರ್ ವಾಟ್ ಯು ನೋ ಇನ್ ಡಮ್ ಶೋ. ಇದು ಸಾಮಾನ್ಯವಾಗಿ ಮಕ್ಕಳಿಗೆ, ಎಸ್ಪೆಷಲಿ ಚಿಲ್ಡ್ರನ್, ಹಿಂದಕ್ಕೆ ನಾವು ಸಣ್ಣಾಗಿರ್ತಾಗ ಏನಾಗ್ತಿತ್ತು ಅಂತಂತಂದ್ರೆ ಪಂಟಾಮೈಮ್ ಅಂತ ಹೇಳ್ಕೊಂಡು ಒಂದು ಡಬ್ಬಿ ಬಾಕ್ಸ್ ಇರ್ತಿತ್ತು. ಅಲ್ಲಿ ನಾವು ಅದನ್ನು ಹೋಲ್ಸ್ಗಳಿದ್ದು, ಅದರಲ್ಲಿ ಲೆನ್ಸ್ ಇದ್ದು, ಆ ಲೆನ್ಸ್ ಮುಖಾಂತರ ನೋಡ್ತಿದ್ವು. ಆ್ಯಂಡ್ ದ ಪರ್ಸನ್ ಯೂಸ್ ಟು ಮೂವ್ ದ ಹ್ಯಾಂಡಲ್ ಆ್ಯಂಡ್ ವಿ ಯೂಸ್ ಟು ಸಿ ದ ವಾಟ್ ಯು ನೋ ದ ಪಿಕ್ಚರ್ಸ್. ಅಲ್ಲಿ ಸುಮ್ಮನೆ ಪಿಕ್ಚರ್ಗಳು ಇರ್ತಿದ್ವು ಅವು. ಅಲ್ಲಿ ದರ್ ಇಸ್ ನೋ ಆ್ಯಕ್ಷನ್ ಆರ್ ಆಕ್ಟಿವಿಟೀಸ್ ಲೈಕ್ ದ್ಯಾಟ್. ಇಟ್ ಈಸ್ ಎ ಡಮ್ ಶೋ. ಸೊ ದಟ್ ಇಸ್ ಕಾಲ್ಡ್. ಸೊ ಹಿ ಫೆಲ್ಟ್ ದ್ಯಾಟ್ ಅವನ ಮನಸ್ಸಿನಲ್ಲಿ ದ ಸೀನ್ಸ್, ವಾಕ್ಯ ನೋಡಿ, ಎವ್ರಿಥಿಂಗ್ ಸೀಮ್ಡ್ ಲೈಕ್ ಸೀನ್ಸ್ ಫ್ರಾಮ್ ಸಮ್ ಪ್ಯಾಂಟಮೈಮ್ ಶೋ. ಅದೇ ಹೇಳಿದಲ್ಲ, ಪ್ಯಾಂಟಮೈಮ್ ಶೋದಲ್ಲಿ ಯಾವ ರೀತಿ ಚಿತ್ರಗಳು ಒಂದರ ನಂತರ ಒನ್ ಆಫ್ಟರ್ ಅನದರ್ ಆಸ್ ಪಿಕ್ಚರ್ಸ್ ಮೂವ್, ಇನ್ ದ ಸೇಮ್ ವೇ ಆಲ್ ದ ಓಲ್ಡ್ ಮೆಮರೀಸ್ ಸ್ಟಾರ್ಟೆಡ್ ಕಮಿಂಗ್ ಟು ಹಿಮ್. ಎಲ್ಲ ಹಳೆಯ ನೆನಪುಗಳು ಅವನಿಗೆ ಬರಲಿಕ್ಕತ್ತು. ಅದೊಂದು ಟೈಪ್ ಏನಾಯ್ತು ಅಂತಂತಂದ್ರೆ ದೃಶ್ಯಗಳು ಅವನ ಕಣ್ಣು ಮುಂದೆ ಹೊರಟವು. He wanted to scream to break the silence. ಪಾಪ ಅವನಿಗೆ ಜೋರಾಗಿ ಚೀರ್ಬೇಕಂತ ಅನಿಸ್ತಿತ್ತು. ಇಷ್ಟೊಂದು ಸೈಲೆನ್ಸ್ ಇದೆ. ಇಟ್ ಇಸ್ ಎ ಗ್ರೇವ್ ಸೈಲೆನ್ಸ್. There was no silence at all. People were talking, moving, doing all types of business. But the problem was with his ears. Hearing problem ಅವನಿಗೆ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಎವ್ರಿಥಿಂಗ್ ಲುಕ್ಡ್ ಲೈಕ್ ವೆರಿ ವೆರಿ silent. So he wanted to scream to break the silence. ಬಟ್ ಜಿಟ್ ಅದು ಸಾಧ್ಯ ಆಗಲಿಲ್ಲ, ಒದರಬೇಕಂದಿದ್ದ. ಫಾರ್ ದ 8-year-old ಬಾಯ್ ದಿಸ್ ವಾಸ್ ಟೆರಿಬಲ್. ಸೊ ದ ಸ್ಟೋರಿ ಸೇಸ್ ದ್ಯಾಟ್ 8 ವರ್ಷದ ಬಾಲಕ, ವಾಟ್ ಇಸ್ ದ ಹೌ ಓಲ್ಡ್ ಸತೀಶ್ ವಾಸ್ 8 years old boy, and this type of punishment was really very very terrible, and that old boy has to bear all these problems or horror situations in his life. The doctors didn't know the cause. ಡಾಕ್ಟರ್ಗಳಿಗೆ ಹಿಂಗೆ ಯಾಕಾಗ್ಯದ, ಇವರಿಗೆ ಪ್ರಾಬ್ಲಮ್ ಏನಾಗಿದೆ ಅವರಿಗೆ ಗೊತ್ತಾಗಲಿಲ್ಲ. ಎಕ್ಸೆಪ್ಟ್ ದ್ಯಾಟ್ ಇಟ್ ವಾಸ್ ಕಾಸ್ಡ್ ಬೈ ಮೆಡಿಸಿನ್ಸ್ ಗಿವನ್ ಟು ಟ್ರೀಟ್ ದ ಲೆಗ್ಸ್. ಇಷ್ಟ ಗೊತ್ತಾಯಿತು, ವಾಟ್ ಎವರ್ ದ ಮೆಡಿಸಿನ್ಸ್ ಹ್ಯಾವ್ ಬಿನ್ ಗಿವನ್ ಟು ದ್ಯಾಟ್ ಬಾಯ್ ಇನ್ ಆರ್ಡರ್ ಟು ಹೀಲ್ ಹಿಸ್ ಲೆಗ್ಸ್, ದ ಇಫೆಕ್ಟ್ ಹ್ಯಾಡ್ ಹ್ಯಾಪನ್ಡ್. ಅವನಿಗೆ ಕಾಲಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಏನು ಮೆಡಿಸಿನ್ಸ್ ಕೊಟ್ಟಾರ, ಔಷಧ ಕೊಟ್ಟಾರ, ಅದರದ್ದು ಒಂದು ಪರಿಣಾಮ ಕಾಲಿನ ಮೇಲೆ ಆಗುವುದರ ಜೊತೆಗೆ ಇನ್ ಅಡಿಷನ್ ಟು ದ್ಯಾಟ್ ಇಟ್ ಹ್ಯಾಸ್ ಮೇಡ್ ಸಮ್ ಇಫೆಕ್ಟ್ ಆರ್ ಬ್ಯಾಡ್ ಇನ್ಫ್ಲೂಯೆನ್ಸ್ ಆನ್ ಹೀಸ್ ಇಯರ್ಸ್. ಅದು ಏನಾಗಿದೆ ಅಂತಂತಂದರೆ ಬೇಡವಾಗಿರ್ತಕ್ಕಂಥ ಒಂದು ಪರಿಣಾಮವೂ ಕೂಡ ಅವನ ಕಿವಿ ಮೇಲೆ ಆಗಿದೆ. ದ ಇಯರ್ಸ್ ಹ್ಯಾವ್ ಬಿನ್ ಅಫೆಕ್ಟೆಡ್. ಎಕ್ಸೆಪ್ಟ್ ದ್ಯಾಟ್ ಇಟ್ ವಾಸ್ ಕಾಸ್ಡ್ ಬೈ ಮೆಡಿಸಿನ್ಸ್ ಗಿವನ್ ಟು ಟ್ರೀಟ್ ಹಿಸ್ ಲೆಗ್ಸ್ due to his frequent absence. ಇದು one part. Now the boy felt very very bad, both physically and mentally. He became very upset, miserable, everything. Now paragraph number 13, you see, due to his frequent absence and his hearing problem, the school he was attending till then informed his father, Mr. Avatar Narayan, that they couldn't keep Satish. So for a long time the boy remained absent. ಸತೀಶ್ ಏನಾಯಿತು ಅಂತಂತಂದ್ರೆ ಭಾಳ ದಿನಗಳವರೆಗೆ ಸ್ಕೂಲಿಗೆ ಹೋಗಲಿಲ್ಲ. ದ ಪ್ರಾಬ್ಲಮ್ ವಾಸ್ ಹಿಯರಿಂಗ್ ಪ್ರಾಬ್ಲಮ್ ಅವರು. ಅದಕ್ಕೆ ಅಲ್ಲಿ ಇರ್ತಕ್ಕಂಥ ಸ್ಕೂಲಿನ ಹೆಡ್ ಮಾಸ್ಟರ್ ಯಾರು ಏನು ಮಾಡಿದರು ಅಂತಂತಂದ್ರೆ, ಅವನು ತಂದೆಗೆ ಹೇಳಿದರು ಏನು, informed his father, Mr. Avatar Narayan. So remember the name of Satish's father is Avatar Narayan. That they couldn't keep Satish. ಹೇಳಿದ್ರು ಅವರು, ನಿಮ್ಮ ಮಗನನ್ನು ನಾವು ಭಾಳ ದಿವಸ ನಮ್ಮ ಸ್ಕೂಲ್ನಲ್ಲಿ ಇಟ್ಕೊಳ್ಳೋದಿಲ್ಲ, ಬಿಕಾಸ್ he is not coming regularly to school, and so you see what to do. ಇನ್ನೇನು ಮಾಡೋದು, that they couldn't keep Satish. We will have to look for a new school, his father said. One day when this thing was informed to his Avatar Narayan, then father one day he came and
told the matter in the family, explained that matter in the family, and what he did, what he said, we will have to look for a new school, his father said. ನೋಡು, ಇನ್ನು ನಾವು ಅವರು ಇಟ್ಕೊಳ್ಳೋದಿಲ್ಲ ಅಂತಂದ್ರೆ, the headmaster had strictly said that they were not going to take Satish's admission because of this problem. ಅದಕ್ಕೆ ನಾವು ಬೇರೆ ಸ್ಕೂಲಿಗೆ ಹೋಗೋಣ, ಬೆಟರ್ ಗೋ ಟು ಡಿಫರೆಂಟ್ ಸ್ಕೂಲ್. Satish shook his head saying no. Satish ಅಂದ್ರೆ ಇಲ್ಲ ಅಂತಂದ, ನಾ ಆ ಸ್ಕೂಲಿಗೆ ಹೋಗಂಗಿಲ್ಲ, ಬಿಕಾಸ್ I remained in this school for number of years. He didn't want to go to school where he couldn't talk to the other children. ಅವನು ಹೋಗ್ಲಿಕ್ಕೆ ಒಪ್ಪಲಿಲ್ಲ. Why? He didn't want to go to a school where he couldn't talk to other children. ಅವನು ಬೇರೆ ವಿದ್ಯಾರ್ಥಿಗಳಿಗೆ ಅಥವಾ ಬೇರೆ ಕ್ಲಾಸ್ಮೇಟ್ಗಳಿಗೆ ಹೆಂಗೆ ಮಾತಾಡೋದು, ನನಗೆ ಅಂಜಿಕೆ ಬರ್ತದೆ, ನಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಂತಂದು ಅವನು. Where everyone would make fun of his deafness. ಅವನು ಹೇಳಿದ, ನಾನು ಹೋದಂತಂತಂದ್ರೆ ನನಗೆ ಮೊದಲೇ ಏನಾಗಂಗಿಲ್ಲ ಅಂತಂತಂದ್ರೆ ಕೇಳಿಸಂಗಿಲ್ಲ, ಎಲ್ಲರೂ ಏನು ಮಾಡ್ಬೋದು ಅಂತಂತಂದ್ರೆ ದೇ ಕ್ಯಾನ್ ಮೇಕ್ ಫನ್ ಆಫ್ ಮೀ. ನನ್ನ ಮಜಾ ಉಡಾಯಿಸ್ಬೋದು ಅವರು, ನನ್ನ ಕಿವಿಗೊಂದು ಏನಾಗಂಗಿಲ್ಲ ಅಂದ್ರೆ ಕೇಳಿಸಂಗಿಲ್ಲ, ಕರೆದ್ರು ಕೇಳಿಸಂಗಿಲ್ಲ, ಹೆಚ್ಚು ಮಾತಾಡಿದ್ರು ಕೇಳಿಸಂಗಿಲ್ಲ. ಸೊ ಐ ಆಮ್ ಹ್ಯಾವಿಂಗ್ ದಿಸ್ ಪ್ರಾಬ್ಲಮ್, ಸೊ ಐ ಡೋಂಟ್ ವಾಂಟ್ ಟು ಗೋ ಟು ಸ್ಕೂಲ್ ಆರ್ ಡಿಫರೆಂಟ್ ಸ್ಕೂಲ್. In this school, I know everyone, at least they could understand my gestures. ನನ್ನ ಜೆಸ್ಚರ್ಸ್ಗಳನ್ನು ಅವರು ತಿಳ್ಕೊಬೋದು ಅವರು. In a different school or in a new school, children are new, I am new to that atmosphere or condition. So he said that people, I mean students could make fun of me, or my classmates or children of that school can make fun of me. ಅವ್ರು ಏನು ಮಾಡ್ಬೋದು ಅಂತಂತಂದ್ರೆ, ಬಿಕಾಸ್ ಆಫ್ ಮೈ ಡೆಫ್ನೆಸ್ ಅವರು ನನ್ನನ್ನು ಏನು ಮಾಡ್ಬೋದು, ಮಜಾ ಉಡಾಯಿಸ್ಬೋದು, ನಾವು ಹೋಗೋದಿಲ್ಲ ಅಂತಂತಂದು ನಾವು. You remember why Satish has refused to go to a new school. Reason is this one. Paragraph number 50. Beta, you have to go to school and learn. So father slowly, when he refused to go, then father is trying to convince him. ತಂದೆ ಹೇಳಿರ್ತಾರೆ, ಬೇಟಾ, ಇಟ್ ಇಸ್ ಹಿಂದಿ, ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ಏನು ಹೇಳ್ತಾನೆ, ನೀನು ಯು ಹ್ಯಾವ್ ಟು ಗೋ ಟು ಸ್ಕೂಲ್, ನೀ ಏನು ಮಾಡಬೇಕು ಅಂತಂತಂದರೆ ಸ್ಕೂಲಿಗೆ ಹೋಗಲೇಬೇಕು. ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ಮತ್ತು ಅಲ್ಲಿ ಸ್ಕೂಲಿಗೆ ಹೋಗಿ ಏನು ಮಾಡಬೇಕು ಅಂತಂತಂದ್ರೆ ಕಲಿಬೇಕಾಗ್ತದೆ. ವಾಟ್ ವಿಲ್ ಯು ಡೂ ಇನ್ ಲೈಫ್ ಇಫ್ ಯು ಡೋಂಟ್ ಗೆಟ್ ಎಜುಕೇಷನ್? ನೀನು ಮನೆಯೊಳಗೆ ಕೂತ್ಕೊಂಡು ಅಥವಾ ಎಜುಕೇಷನ್ ಪಡೀಲಿಲ್ಲ ಅಂತಂತಂದ್ರೆ ಏನು ಮಾಡೋ ನೀನು? ವಾಟ್ ವಿಲ್ ಯು ಡೂ? ನಾವು ಯಾಸ್ ಕಡೆ Satish heard snatches of his words. Satishರಿಗೆ ಅಟೇನ್ ಕೇಳಿಸ್ಲಿಲ್ಲ, but he understood some parts of his sentence, some his gestures, some kind of emotions, feelings that has been expressed by his father. He understood. ಅವನಿಗೆ ತಿಳಿತು, ಅಪ್ಪ ಏನೋ ಸೀರಿಯಸ್ ಆಗಿ ಹೇಳಿಕತ್ತಾರ ಅಂತ ಹೇಳಿ. That he was saying. After a lot of persuasion, ತಂದೆಯವರು ಒಂದು ಕನ್ವಿನ್ಸ್ ಮಾಡೋದರಿಂದ, he is finally agreed to go to ಅಲಾಂಗ್ ಟು ದ ನ್ಯೂ ಸ್ಕೂಲ್. ಕಡೆಗೆ ಕನ್ವಿನ್ಸ್ ಮಾಡೋದರಿಂದ, ನ್ಯೂ ಸ್ಕೂಲ್ ಎಲ್ಲ ಹೇಳೋದರಿಂದ ಏನಾಯಿತು ಅಂದರೆ, ಆಯಿತು ನಾ ಹೋಗ್ತೇನೆ ಅಂತ ಹೇಳ್ಕೊಂಡು ದ ಚೈಲ್ಡ್ ಸತೀಶ್ ಅಗ್ರೀಡ್ ಟು ಗೋ ಟು ಅ ನ್ಯೂ ಸ್ಕೂಲ್. ಫಾದರ್ ಕನ್ವಿನ್ಸ್ಡ್ ಇನ್ ಎ ವೆರಿ ನೈಸ್ ವೇ. 16th paragraph. But this school didn't want him for the same reason. So when they went there and they told the story, the condition of that boy, the situation and everything, the same reason, that school also refused to take his admission. ಅದೇ ಸ್ಕೂಲಿನವರು ಅವನಿಗೆ ಅಡ್ಮಿಷನ್ ತೆಗೆದುಕೊಳ್ಳಲು ಒಪ್ಕೊಳ್ಳಿಲ್ಲ. ದಿಸ್ ಈಸ್ ಅ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್. ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದ ಸ್ಕೂಲ್ ಫಾರ್ ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್? ಅವಾಗ ಏನಾಯಿತು ಅಂತಂದ್ರೆ, ಯಾವ ಸ್ಕೂಲಿಗೆ ಹೋಗಿದ್ರು ಅವರಲ್ಲಿ, ಅಲ್ಲಿರ್ತಕ್ಕಂಥ ಹೆಡ್ ಮಾಸ್ಟರ್ ಅವರು ಅವತಾರ್ ನರೇಂದ್ರ ಕೇಳಿದರು, ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದ್ಯಾಟ್ ಸ್ಕೂಲ್, ಎಸ್ಪೆಷಲಿ ಇಟ್ ಈಸ್ ಮೀಂಟ್ ಫಾರ್ the children who are suffering from certain physical diseases, physical disabilities, that is deaf and dumb. ಏನು ಈ ಮಕ್ಕಳಿಗೆ, ಅಂಗವಿಕಲ ಮಕ್ಕಳಿಗೆ ಸ್ಕೂಲ್ಗಳಿಗೆ ನೀವು ಯಾಕೆ ತೊಗೊಂಡು ಹೋಗಬಾರ್ದು ಅಂತ ಹೇಳ್ಕೊಂಡು ಅವತಾರ್ ನರೇನನ್ನು ಅಲ್ಲಿರ್ತಕ್ಕಂಥ ಹೊಸ ಸ್ಕೂಲಿನ ಹೆಡ್ ಮಾಸ್ಟರ್ ಅವರು ಕೇಳಿದ್ರು ಅವರಿಗೆ. ದಿಸ್ ಇಸ್ ಅ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್, ಇದು ನಿಮ್ಮದು ಎಬ್ನಾರ್ಮಲ್, ನಾರ್ಮಲ್ ಬಾಯ್ಸ್. ಇದು ನಮ್ಮ ಸ್ಕೂಲ್ ಏನಿದೆ, ಇದು ಸಾಮಾನ್ಯ ಮಕ್ಕಳಿಗೆ. ನಿಮ್ಮದು ಮಗ ಏನಿದಾನೆ ಅಂತಂದರೆ ಎಬ್ನಾರ್ಮಲ್, ಇವನಿಗೆ ಕೇಳಿಸಂಗಿಲ್ಲ, ತಿಳಿಯಂಗಿಲ್ಲ. ಇಂಥ ಸ್ಕೂಲ್ಗಳಿಗೆ ನಮ್ಮ ಸ್ಕೂಲ್ ಇಲ್ಲ. ದಿಸ್ ಇಸ್ ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ಸ್ಕೂಲ್ ಫಾರ್ ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್? ನಿನ್ನ ಮಗನನ್ನು ಅಥವಾ ನಿಮ್ಮ ಮಗನನ್ನು ಅಂಗವಿಕಲ ಮಕ್ಕಳೇನಿರ್ತಾರಲ್ಲ, ಕಿವುಡರು ಮತ್ತು ಮೂಕ ಸ್ಕೂಲ್ಗಳಿಗೆ ಯಾಕೆ ಕಳಿಸ್ಬಾರ್ದು ಅಂತಂದ್ರೆ, asked the headmaster of the school bluntly, ಒಂದಿಷ್ಟು ಜೋರಾಗಿನೇ ಚೂಪಾಗಿನೇ ಅಂದ್ರೆ ಒಂದು ಸ್ವಲ್ಪ ಏನು ಅಂತ ಒರಟತನದಿಂದ ಹೇಳಿದ.
ಅವತಾರ್ ನರೇನ್ ವಾಸ್ ಆಂಗರ್ಡ್. ಅವತಾರ್ ನರೇನಿಗೆ ಏನಾಯಿತು ಅಂತಂತಂದರೆ ಸಿಟ್ಟು ಬಂತು ಅವನಿಗೆ. ಮೈ ಸನ್ ಈಸ್ ನಾಟ್ ಡನ್ ಸರ್, ನನ್ನ ಮಗ ಏನಿಲ್ಲ ಅಂತಂತಂದ್ರೆ ಮೂಕಿಲ್ರಿ. ಹೀಸ್ ಹಿಯರಿಂಗ್ ಇಸ್ ಅ ಲಿಟಲ್ ಬ್ಯಾಡ್. ಒಂದು ಸ್ವಲ್ಪ ಅವನಿಗೆ ಏನಾಗಂಗಿಲ್ಲ ಅಂತಂತಂದ್ರೆ ಕೇಳಿಸಂಗಿಲ್ಲ ಅಷ್ಟೇ. ಬೈ ಬರ್ತ್, ಹುಟ್ಟಿನಿಂದ ಅವನೇನು ಮೂಕನಲ್ಲ. ಬೈ ಬರ್ತ್ ಹಿ ಈಸ್ ನಾಟ್ ಡಮ್, ಬೈ ಬರ್ತ್ ಹಿ ಈಸ್ ನಾಟ್ ಡೆಫ್. ಹಿ ಈಸ್ ಅಂಡರ್ ಟ್ರೀಟ್ಮೆಂಟ್. ಅವನಿಗೆ ಔಷಧ ನಡೆದಿದೆ. ವಿ ಆರ್ ಟೇಕಿಂಗ್ ಹಿಮ್ ಟು ಹಾಸ್ಪಿಟಲ್ ಆ್ಯಂಡ್ ಈಸ್ ಅಂಡರ್ ಟ್ರೀಟ್ಮೆಂಟ್ ಆ್ಯಂಡ್ ವಿಲ್ ಸೂನ್ ಬಿ ಫೈನ್. ಕೆಲವೇ ದಿನಗಳಲ್ಲಿ ಏನಾಗ್ಬೋದು ಅಂತಂತಂದ್ರೆ ಒಳ್ಳೆಯೂ ಆಗ್ಬೋದು. ಹಿ ಆರ್ಗ್ಯೂಡ್. ಬಟ್ ಇನ್ನೇನು ಆದರೆ ಹೆಡ್ ಮಾಸ್ಟರ್ ಅವರು ಒಪ್ಕೊಳ್ಳಿಕ್ಕೆ ತಯಾರಾಗಲಿಲ್ಲ. ವಾಟ್ ಎವರ್ ಯು ಸೇ ವಿ ಡು ನಾಟ್ ಅಗ್ರಿ. ಅದರ್ ಸ್ಕೂಲ್ಸ್ ಹ್ಯಾಡ್ ದ ಸೇಮ್ ಟು ಸೇ. ಕಡೆ ಎಲ್ಲ ಸ್ಕೂಲ್ಗಳಲ್ಲಿ ಹೋದಲ್ಲಿ ಅವರೆಲ್ಲ ಇದನ್ನ ಹೇಳಿದರು, ಯುವರ್ ಸನ್ ಈಸ್ ಅಟ್ ನಾರ್ಮಲ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ ಎಜುಕೇಷನ್ ಇನ್ ದ ಕ್ಲಾಸ್ ರೂಮ್ one should be able to listen carefully, one should be able to hear, one should be able to express, and Satish is not in position to do that in the classroom. So his condition comes under the category abnormal category ಅಲ್ಲಿ ಬರ್ತದೆ, ಅಂಗವಿಕಲತೆ ಒಳಗೆ ಬರ್ತದೆ ಅವನಿಗೆ. So we don't want such type of student in our school ಅಂತ ಹೇಳಿದರು. In despair, ಪಾಪ ನಿರಾಶೆಯಾಗಿ ಫಾದರ್ ಆ್ಯಂಡ್ ಸನ್ ರಿಟರ್ನ್ ಹೋಮ್. ಸೊ ತಂದೆ ಮತ್ತು ಮಗ ಏನು ಮಾಡಿದ್ರು ಅಂತಂತಂದ್ರೆ ಮತ್ತೆ ವಾಪಸ್ ಮನೆಗೆ ಬಂದರು ಅಂತ ಇದೆ. ನಾಳೆ ದಿನ ಪ್ಯಾರಾಗ್ರಾಫ್ 18 ನೋಡೋಣ. ಫಾರ್ ಹ್ಯಾವಿಂಗ್ ಎನಿ ಕ್ವಶನ್ಸ್ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ ಆನ್ಲೈನ್. ಥ್ಯಾಂಕ್ ಯು ವೆರಿ ಮಚ್.